ಎಲ್ಲರಿಗೂ ನಮಸ್ಕಾರ. ಪ್ರತಿಯೊಂದು ನೋಟಿಫಿಕೇಷನ್ನಲ್ಲಿ ಜಿಕೆ ಅಥವಾ ಜಿಎಸ್ ಪೇಪರ್ ಅಂತ ಕಂಡಕ್ಟ್ ಮಾಡ್ತಿರುವಂಥ ಪರೀಕ್ಷೆಗಳಿಗೆ ಅದರಲ್ಲಿ ಬರ್ತಕ್ಕಂಥ ಜಿಕೆ ಪೇಪರ್ನಲ್ಲಿ ಹಿಸ್ಟ್ರಿ, ಜಿಯೋಗ್ರಫಿ, ಪಾಲಿಟಿ, ಎಕಾನಮಿ, ಎನ್ವೈರ್ಮೆಂಟ್ ಮತ್ತು ಸೈನ್ಸ್ ಈ ಸಬ್ಜೆಕ್ಟ್ಗೆ ಪ್ರತಿಯೊಂದು ಅಪ್ರೋಚ್ನ ಮಾಡ್ತಾ ಇರೋದು. ಈಗ ಆಲ್ರೆಡಿ ನಾನು ಪಾಲಿಟಿ ಮತ್ತು ಎಕನಾಮಿಗೆ ಸಂಬಂಧಪಟ್ಟಿರ್ತಕ್ಕಂಥ ಪ್ರತಿಯೊಂದು ಡೀಟೇಲ್ನ ಹೇಳಿದ್ದೀನಿ. ಇದರಲ್ಲಿ ಇವತ್ತಿನ ವಿಡಿಯೋದಲ್ಲಿ ಜಿಯೋಗ್ರಫಿಗೆ ಸಂಬಂಧಪಟ್ಟಿರ್ತಕ್ಕಂಥ ಕಂಪ್ಲೀಟ್ ಮಾಹಿತಿನ ಇಲ್ಲಿ ಮಾತಾಡೋಣ. ಅದಕ್ಕಿಂತ ಮುಂಚೆ ಇಲ್ಲಿ ಬರುವಂಥ ಒಂದು ಸ್ವಲ್ಪ ಬೇಸಿಕ್ ಮಾಹಿತಿನ ನೋಡಬೇಕಾದ್ರೆ, ಇದರಲ್ಲಿ ನಾವು ಯಾವಾಗ ಪ್ರಿಪ್ರೇಷನ್ನ ನಾವು ಸ್ಟಾರ್ಟ್ ಮಾಡಿರ್ತೀವಿ ಆವಾಗ ಪ್ರಿಪ್ರೇಷನ್ನಲ್ಲಿ ನೀವು ನೋಡಬೇಕಾದ್ರೆ ಇಲ್ಲಿ 2 ಟೈಪ್ ಪ್ರಿಪರೇಷನ್ ಆಗುತ್ತೆ. ಒಂದು ಬೇಸಿಕ್ ಪ್ರಿಪರೇಷನ್, ಇನ್ನೊಂದು ಅಡ್ವಾನ್ಸ್ ಲೆವೆಲ್ನಲ್ಲಿ ಪ್ರಿಪರೇಷನ್. ಹಾಗಂದರೆ ಏನಪ್ಪ ಅಂದರೆ, ಬೇಸಿಕ್ ಪ್ರಿಪ್ರೇಷನ್ನಲ್ಲಿ ನಮಗೆ ಬೇಕಾಗಿರುವಂಥ ಪ್ರತಿಯೊಂದು ಸಬ್ಜೆಕ್ಟ್ಗೆ, ಇವಾಗ ಫಾರ್ ಎಕ್ಸಾಂಪಲ್ ಹಿಸ್ಟ್ರಿ ಇದೆ ಅಂದರೆ ಅದಕ್ಕೆ ಬೇಕಾಗಿರುವಂಥ ಸಿಲೆಬಸ್ ಆಗಲಿ, ಪ್ರಿವಿಯಸ್ ಇಯರ್ ಕ್ವಶನ್ ಪೇಪರ್ಸ್ ಆಗಲಿ, ಮತ್ತು ಅದಕ್ಕೆ ಬೇಕಾಗಿರುವಂಥ ಪುಸ್ತಕಗಳಾಗಲಿ ಅದನ್ನು ಅಪ್ರೋಚ್ ಮಾಡಬೇಕಾಗಿರುತ್ತೆ ಈ ಬೇಸಿಕ್ ಪ್ರಿಪರೇಷನ್ನಲ್ಲಿ. ಮತ್ತು ಅದರಲ್ಲಿ ಬರ್ತಕ್ಕಂಥ ಇವಾಗ ಫಾರ್ ಎಕ್ಸಾಂಪಲ್ ಹಿಸ್ಟ್ರಿನಲ್ಲಿ ನೀವು ಆನ್ಷಿಯಂಟ್ ಹಿಸ್ಟ್ರಿ ಆಗಲಿ, ಮತ್ತು ಮಿಡಿವಲ್ ಆಗಲಿ, ಮಾಡರ್ನ್ ಆಗಲಿ ಈ ಸಬ್ಜೆಕ್ಟ್ಗಳನ್ನು ಓದ್ತಿರ್ಬೇಕಾದ್ರೆ ಬೇಸಿಕ್ ಪ್ರಿಪ್ರೇಷನ್ನಲ್ಲಿ ಬೇರೆಯವರಿಗೆ ಎಷ್ಟು ಅಟ್ಲೀಸ್ಟ್ ಗೊತ್ತಿರುತ್ತೆ ಅದಷ್ಟು ನಿಮಗೆ ಗೊತ್ತಾಗಿರಬೇಕಾಗುತ್ತೆ. ಈ ಬೇಸಿಕ್ ಪ್ರಿಪ್ರೇಷನ್ನ ಅರ್ಥ ಏನಪ್ಪ ಅಂದರೆ, ಬೇರೆಯವರಿಗೆ ಆ ಟಾಪಿಕ್ ಬಗ್ಗೆ ಎಷ್ಟು ಮಾಹಿತಿ ಗೊತ್ತಿರುತ್ತೆ ಅಷ್ಟೊಂದು ನಿಮಗೂ ಕೂಡ ಗೊತ್ತಿರಲೇಬೇಕು. ಅದು ಬೇಸಿಕ್ ಪ್ರಿಪ್ರೇಷನ್ಗೆ ಬರ್ತಕ್ಕಂಥದ್ದು. ಇದರಲ್ಲಿ ಬೇಸಿಕ್ ಪ್ರಿಪ್ರೇಷನಲ್ಲಿ ನೀವು ಬೇಕಾಗಿರುವಂಥ ಒಂದು ಪ್ಲ್ಯಾನ್ನ ಮಾಡಿಕೊಂಡು ಮತ್ತು ಸ್ಟ್ರಾಟಜಿನ ಮಾಡಿಕೊಂಡು ಅಪ್ರೋಚ್ ಮಾಡಬೇಕಾಗಿರುತ್ತೆ. ಆ ಸ್ಟ್ರಾಟಜಿ ಮತ್ತು ಪ್ಲ್ಯಾನ್ ನಾನು ತೋರಿಸ್ತಾ ಇರೋದು ಇದರಲ್ಲಿ. ಇದು ಜನರಲ್ ಆಗಿ ನೀವು ಅಪ್ರೋಚ್ ಮಾಡಿದ ಮೇಲೆ ಮುಂದಿನ ಭಾಗದಲ್ಲಿ ಅಡ್ವಾನ್ಸ್ ಪ್ರಿಪ್ರೇಷನ್ ಮಾಡಬೇಕಾಗುತ್ತೆ. ಈ ಅಡ್ವಾನ್ಸ್ ಲೆವೆಲ್ ಪ್ರಿಪ್ರೇಷನ್ ಅಂದರೆ ಪ್ರತಿಯೊಂದು ಸಬ್ಜೆಕ್ಟ್ನಲ್ಲಿ ಬರ್ತಕ್ಕಂಥ ಟಾಪಿಕ್ಗಳನ್ನು ನೀವು ಇನ್ಡೆಪ್ತ್ ಆಗಿ ಅನಾಲಿಸಿಸ್ ಮಾಡಿಕೊಂಡು ಆ ಟಾಪಿಕ್ನ ನೀವು ಪ್ಲ್ಯಾನ್ನಲ್ಲಿ ಇನ್ಕ್ಲೂಡ್ ಮಾಡಿಕೊಂಡು ಆ ಟಾಪಿಕ್ನ ಕಂಪ್ಲೀಟ್ ಮಾಡಬೇಕಾಗಿರುತ್ತೆ. ಅದ್ರ ಜೊತೆಗೆ ಇದರಲ್ಲಿ ನಿಮ್ಮ ನಾಲೆಜ್ನ ಯೂಸ್ ಮಾಡಿಕೊಂಡು ನಿಮ್ಮ ಸ್ಟ್ರೆಂತ್ ಮತ್ತು ಈ ವೀಕ್ನೆಸಸ್ ಬೇಸಿಸ್ ಮೇಲೆ ಈ ಪ್ರಿಪ್ರೇಷನ್ನ ನೀವು ಸ್ಟಾರ್ಟ್ ಮಾಡಬೇಕಾಗಿರುತ್ತೆ. ಜನರಲ್ ಪ್ರಿಪ್ರೇಷನ್ ಇದಷ್ಟು ಆಗಿರುತ್ತೆ. ಸೊ ಪ್ರಿಪ್ರೇಷನ್ ಸ್ಟಾರ್ಟ್ ಮಾಡೋಕ್ಕಿಂತ ಮುಂಚೆ ಇದರ ಬಗ್ಗೆ ಸ್ವಲ್ಪ ಗಮನ ಇರಲಿ. ಬೇಸಿಕ್ನ ಬಗ್ಗೆ ನಾನು ತೋರಿಸ್ತಾ ಇರೋದು ನಿಮಗೆ. ಬೇಸಿಕ್ ಯಾವ ಥರ ಗೈಡೆನ್ಸ್ ಇರಬೇಕು ಮತ್ತು ಸ್ಟ್ರಾಟಜಿನ ಯಾವ ಥರ ಮಾಡಬೇಕಂತ. ಈಗ ಅಡ್ವಾನ್ಸ್ ಲೆವೆಲ್ನಲ್ಲಿ ಬಂದರೆ ಓದುವ ಪಾರ್ಟ್ ಏನಾಗಿರುತ್ತೆ ಅದು ನಿಮ್ಮ ಕಡೆಯಿಂದ ಆಗಿರುತ್ತೆ. ಇವಾಗ UPSC ಮತ್ತು KPSCಯಿಂದ ಬರ್ತಕ್ಕಂಥ ಸಿಲೆಬಸ್ನ ನೀವು ನೋಡ್ಕೊಂಡಿದ್ರ ಮೇಲೆ ಆ ಸಿಲೆಬಸ್ನಲ್ಲಿ ಜಿಯೋಗ್ರಫಿಗೆ ಸಂಬಂಧಪಟ್ಟಿರ್ತಕ್ಕಂಥ ಸಿಲೆಬಸ್ ಡೀಟೇಲ್ ಆಗಿ ಕೊಟ್ಟಿದ್ದಾರೆ ಆಲ್ರೆಡಿ ಅವರು. ಆ ಡೀಟೇಲ್ ಆಗಿರುವಂಥ ಸಿಲೆಬಸ್ನ ನೀವು ನೋಡ್ಕೊಂಡಿದ್ರೆ ಈ ಜಿಯೋಗ್ರಫಿಗೆ ಇಂಡಿವಿಜುವಲ್ ಆಗಿ ನೀವು ಅಪ್ರೋಚ್ ಮಾಡ್ಬೋದು. ಇದು UPSCಯಲ್ಲಿ ಬರ್ತಕ್ಕಂಥ ಜಿಯೋಗ್ರಫಿಗೆ ಸಂಬಂಧಪಟ್ಟಿರ್ತಕ್ಕಂಥ ಸಿಲೆಬಸ್ಸು. ಇದರಲ್ಲಿ ನೀವು ನೋಡ್ಬೋದು ಸಿಲೆಬಸ್ನ ಯಾವ ಥರ ಡಿವೈಡ್ ಮಾಡಿದ್ದಾರಪ್ಪ ಅಂದರೆ, ಇದರಲ್ಲಿ ಮುಖ್ಯವಾಗಿ ಸಿಲೆಬಸ್ ಫಿಸಿಕಲ್ ಜಿಯೋಗ್ರಫಿ ಮತ್ತು ಎಕನಾಮಿಕ್ ಜಿಯೋಗ್ರಫಿ ಮತ್ತು ಹ್ಯೂಮನ್ ರಿಸೋರ್ಸಸ್, ಹ್ಯೂಮನ್ ಜಿಯೋಗ್ರಫಿಗೆ ಸಂಬಂಧಪಟ್ಟಿರ್ತಕ್ಕಂಥ ಈ ಥರ ಡಿವಿಷನ್ ಮಾಡಿರ್ತಕ್ಕಂಥದ್ದು. ಇದರಲ್ಲಿ ಮುಖ್ಯವಾಗಿ ನಾವು ಮಾತಾಡಬೇಕಂದ್ರೆ ಇದರಲ್ಲಿ ಬರ್ತಕ್ಕಂಥ ಪ್ರತಿಯೊಂದು ಟಾಪಿಕ್ಗಳನ್ನು ನೀವು ನೋಡ್ಕೋಬೋದು. ಹೌದಾ, ಇಲ್ಲಿ ಡಿಸ್ಟ್ರಿಬ್ಯೂಷನ್ ಆಗಲಿ, ಓಕೆ, ವರ್ಲ್ಡ್, ಈ ಜಿಯೋಗ್ರಫಿಯಲ್ಲಿ ಬರ್ತಕ್ಕಂಥದ್ದನ್ನ ವರ್ಲ್ಡ್, ಇಂಡಿಯಾ ಮತ್ತು ಕರ್ನಾಟಕ. ಇವಾಗ ಕರ್ನಾಟಕನ ಯಾಕೆ ಹೇಳ್ತಾ ಇದ್ದೀನಪ್ಪ ಅಂದರೆ, ಇಲ್ಲಿ KPSC ಸಿಲೆಬಸ್ ಕೂಡ ನಮಗೆ ಸೈಮಲ್ಟೇನಿಯಸ್ಲಿ ಕವರ್ ಮಾಡ್ಕೊಳ್ಬೇಕಾಗುತ್ತೆ. ಹೌದಾ, ಈ ಜಿಯೋಗ್ರಫಿಗೆ ಸಂಬಂಧಪಟ್ಟಿರ್ತಕ್ಕಂಥ ಸಿಲೆಬಸ್ ಇದರಲ್ಲಿ ನೀವು ಕಂಪ್ಲೀಟಾಗಿ ನೋಡ್ಕೊಂಡಿದ್ರೆ ಇಲ್ಲಿ ಜಿಯೋಫಿಸಿಕಲ್ ಫಿನೋಮಿನಾಸ್ಗಳಾಗಲಿ, ಹೌದಾ, ಮತ್ತು ಇದರಲ್ಲಿ ಬರ್ತಕ್ಕಂಥ ಇಂಡಸ್ಟ್ರೀಸ್ ಲೊಕೇಶನ್ಸ್ಗಳಾಗಲಿ, ಓಕೆ, ಈ ಥರ ಸಿಲೆಬಸ್ನ ಇಲ್ಲಿ ಕೊಟ್ಟಿರ್ತಕ್ಕಂಥದ್ದು. ಅದೇ ಥರ ಇವಾಗ ನಾವು KPSCಯಿಂದ ಬಂದಿರತಕ್ಕಂಥ ಸಿಲೆಬಸ್ನ ನೋಡ್ಕೊಳ್ಬೇಕಾದ್ರೆ ಇದರಲ್ಲಿ KPSCಗೆ ಪೇಪರ್ನಲ್ಲಿ ಬರ್ತಕ್ಕಂಥ ಜನರಲ್ ಸ್ಟಡೀಸ್ 2ನಲ್ಲಿ ನೀವು ನೋಡಿದರೆ, ಜನರಲ್ ಸ್ಟಡೀಸ್ 2ನಲ್ಲಿ ಜಿಯೋಗ್ರಫಿಗೆ ಸಂಬಂಧಪಟ್ಟಿರ್ತಕ್ಕಂಥ ಸಿಲೆಬಸ್ ಕೂಡ KPSC ಅವರು ಪ್ರೊವೈಡ್ ಮಾಡಿದ್ದಾರೆ. ಇದರಲ್ಲಿ ಬೇಕಾಗಿ ಬಂದಿರತಕ್ಕಂಥ ಸಿಲೆಬಸ್ನ ಇದನ್ನು ನೋಡ್ಕೊಂಡಿದ್ದಾರೆ. ಸೇಮ್ UPSCಯಲ್ಲಿ ಬರ್ತಕ್ಕಂಥ ಫಿಸಿಕಲ್ ಜಿಯೋಗ್ರಫಿಗೆ ಸಂಬಂಧಪಟ್ಟಿರ್ತಕ್ಕಂಥ ಸಿಲೆಬಸ್ ಇದು. ಹೌದಾ, ಇದರಲ್ಲಿ ವರ್ಲ್ಡ್ ಪರ್ಸ್ಪೆಕ್ಟಿವ್ ಇಂದ ಕವರ್ ಆಗುತ್ತೆ. ಅದರ ಜೊತೆಗೆ ಇಲ್ಲಿ ಇಂಡಿಯಾದ ಬಗ್ಗೆ ನೋಡಬೇಕಾದ್ರೆ ಇಂಡಿಯಾದ ಫಿಸಿಕಲ್ ಜಿಯೋಗ್ರಫಿಗೂ ಇಲ್ಲಿ ನಾವು ಕವರ್ ಮಾಡ್ಕೋಬೇಕಾಗುತ್ತೆ. ಅದ್ರ ಜೊತೆಗೆ ಇಂಡಸ್ಟ್ರೀಸ್ ಸೇಮ್ ಸಿಲೆಬಸ್ ಮತ್ತು ಸೇಮ್ ಇಲ್ಲಿ ಸಿಲೆಬಸ್
ಯಾವ ಥರ ನಾವು UPSC ಇಲ್ಲಿ ನೋಡಿದ್ವಿ ಅದೇ ಥರ ಇಲ್ಲಿ KPSCಗೂ ಕೂಡ ಸೇಮ್ ಜಿಯೋಗ್ರಫಿ, ಇಂಡಿಯಾ ಜಿಯೋಗ್ರಫಿನ ಕವರ್ ಮಾಡ್ಕೊಳ್ಬೇಕಾಗುತ್ತೆ, ಫಿಸಿಕಲ್ ಮತ್ತು ಎಕನಾಮಿ ಜಿಯೋಗ್ರಫಿ. ಇವಾಗ ಅದೇ ಥರ ನೀವು ನೋಡ್ಕೊಳ್ಬೇಕಾದ್ರೆ ಕರ್ನಾಟಕದ ಬಗ್ಗೆ ಸ್ವಲ್ಪ ಜಿಯೋಗ್ರಫಿನ ನಾವು ಕವರ್ ಮಾಡ್ಕೊಳ್ಬೇಕಾಗುತ್ತೆ. ಇದರಲ್ಲಿ ಕೂಡ ಫಿಸಿಕಲ್ ಜಿಯೋಗ್ರಫಿ ಮತ್ತು ಸ್ವಲ್ಪ ಅರ್ಬನೈಸೇಷನ್ ಪಾಲಿಸಿಗಳ ಬಗ್ಗೆ ಹೌದಾ, ಇದು ಹ್ಯೂಮನ್ ಜಿಯೋಗ್ರಫಿಗೆ ಸಂಬಂಧಪಟ್ಟಿರ್ತಕ್ಕಂಥದ್ದನ್ನ ಇಲ್ಲಿ ನಾವು ಕವರ್ ಮಾಡ್ಕೊಳ್ಬೇಕಾಗುತ್ತೆ. ಓವರಾಲ್ ಆಗಿ ಮಾತಾಡ್ಬೇಕಂದ್ರೆ ಈ UPSC ಮತ್ತು KPSC ಎರಡು ಸಿಲೆಬಸ್ನ ನಾವು ನೋಡ್ಕೊಂಡಿದ್ಮೇಲೆ ಇಲ್ಲಿ ನಾವು ನೋಡ್ಬೋದು ಈ ಜಿಯೋಗ್ರಫಿನ 4 ಇಂಪಾರ್ಟೆಂಟ್ ಭಾಗದಲ್ಲಿ ನಾವು ಡಿವೈಡ್ ಮಾಡ್ಕೋಬೋದು. ಫಿಸಿಕಲ್ ಜಿಯೋಗ್ರಫಿ, ಎಕನಾಮಿ ಜಿಯೋಗ್ರಫಿ, ಹ್ಯೂಮನ್ ಜಿಯೋಗ್ರಫಿ ಮತ್ತು ಎನ್ವೈರ್ಮೆಂಟ್. ಹೌದಾ, ಈ 4 ಜಿಯೋಗ್ರಫಿನ ಈ 4 ಪಾರ್ಟ್ನಲ್ಲಿ ಡಿವೈಡ್ ಮಾಡ್ಕೊಂಡಿದ್ಮೇಲೆ ಈ ಜಿಯೋಗ್ರಫಿ ಏನು ಸಂಬಂಧಪಟ್ಟಿರುತ್ತೆ, ಜಿಯೋಗ್ರಫಿನಲ್ಲಿ ಫಿಸಿಕಲ್ ಜಿಯೋಗ್ರಫಿ, ಎಕನಾಮಿಕ್ ಜಿಯೋಗ್ರಫಿ, ಹ್ಯೂಮನ್ ಜಿಯೋಗ್ರಫಿ, ಇದು ಪ್ರಿವಿಯಸ್ ಇಯರ್ ಕ್ವಶನ್ ಪೇಪರ್ನಲ್ಲಿ ನೋಡಿದರೆ ವರ್ಲ್ಡ್ನಿಂದನೂ ಕ್ವಶನ್ ಬಂದಿದೆ, ಇಂಡಿಯಾ ಜಿಯೋಗ್ರಫಿಯಿಂದನೂ ಕೂಡ ಬಂದಿದೆ, ಮತ್ತು ಕರ್ನಾಟಕ ಜಿಯೋಗ್ರಫಿಯಿಂದನೂ ಕೂಡ ಕ್ವಶನ್ಗಳು ಬಂದಿದೆ. ಮತ್ತು ಇದ್ರ ಸ್ಪೆಷಲ್ ಪಾರ್ಟ್ ಏನಪ್ಪ ಅಂದರೆ ಮ್ಯಾಪಿಂಗ್ನ ಕವರ್ ಮಾಡ್ಕೊಳ್ಬೇಕಾಗುತ್ತೆ. ಇದು 4 ಪಾರ್ಟ್ ಇದರಲ್ಲಿ ಇರುತ್ತೆ. ಇದರಲ್ಲಿ ಫಿಸಿಕಲ್ ಜಿಯೋಗ್ರಫಿನ ಮತ್ತು 4 ಪಾರ್ಟ್ಸ್ನಲ್ಲಿ ಡಿವೈಡ್ ಮಾಡಿದ್ದಾರೆ, ಸಬ್ ಪಾರ್ಟ್ ಆಗಿ ಡಿವೈಡ್ ಮಾಡಿದ್ದಾರೆ. ಜಿಯೋಮಾರ್ಫಾಲಜಿ, ಓಷಿಯಾನೋಗ್ರಫಿ, ಕ್ಲೈಮೇಟಾಲಜಿ ಮತ್ತು ಬಯೋಜಿಯೋಗ್ರಫಿ. ಈ ಫಿಸಿಕಲ್ ಫಿನಾಮಿನಾಸ್ ಏನ್ಗಳು ಬರುತ್ತೆ ಬೇಸಿಕ್ ಆಗಿ ಈ ಜಿಯೋಮಾರ್ಫಾಲಜಿನಲ್ಲಿ ಕವರ್ ಆಗ್ತಿರ್ತಕ್ಕಂಥದ್ದು. ಮತ್ತು ಓಷನ್ಗಳ ಬಗ್ಗೆ ಸ್ಟಡಿ ಮಾಡುವಂಥದ್ದು ಓಷಿಯಾನೋಗ್ರಫಿ ಆಗಿರುತ್ತೆ, ಅದಕ್ಕೆ ಸಂಬಂಧಪಟ್ಟಿರ್ತಕ್ಕಂಥದ್ದು ಇಲ್ಲಿ ಕವರ್ ಆಗುತ್ತೆ. ಅದ್ರ ಜೊತೆಗೆ ಕ್ಲೈಮೇಟಾಲಜಿ ಕೂಡ ಇಲ್ಲಿ ಕ್ಲೈಮೇಟ್ ಬಗ್ಗೆ ಸ್ಟಡಿ ಮಾಡ್ತಕ್ಕಂಥದ್ದು. ಈ ಸಾಯಿಲ್ನ ಬಗ್ಗೆ ಸ್ಟಡಿ ಮಾಡ್ತಕ್ಕಂಥದ್ದು ಬೇರೆ ಬೇರೆ ಡಿಫ್ರೆಂಟ್ ಸಾಯಿಲ್ನ ಯಾವುದರಲ್ಲಿ ಬರುತ್ತೆ ಅಂದರೆ ಫಿಸಿಕಲ್ ಜಿಯೋಗ್ರಫಿಗೆ ಸಪಾರ್ಟ್ ಬಯೋಜಿಯೋಗ್ರಫಿನಲ್ಲಿ ಬರುತ್ತೆ. ಎಕನಾಮಿಕ್ ಜಿಯೋಗ್ರಫಿನ ಇಲ್ಲಿ ನೋಡ್ಕೊಳ್ಬೇಕಾದ್ರೆ ಇಂಡಸ್ಟ್ರೀಸ್, ಅಗ್ರಿಕಲ್ಚರ್ ಮತ್ತು ಸರ್ವಿಸಸ್, ಅದ್ರ ಜೊತೆಗೆ ಟೆಲಿಕಮ್ಯುನಿಕೇಶನ್, ಟ್ರಾನ್ಸ್ಪೋರ್ಟ್ ಆ್ಯಂಡ್ ಇನ್ಫ್ರಾಸ್ಟ್ರಕ್ಚರ್ ಈ ಸಬ್ ಪಾರ್ಟ್ಸ್ ಆಗಿ ಕವರ್ ಮಾಡಿದ್ದಾರೆ. ಈ ಥರ ನೀವು ಸಬ್ ಪಾರ್ಟ್ಸನ್ನು ಡಿವೈಡ್ ಮಾಡ್ಕೊಂಡು ಓದ್ಕೊಂಡಿದ್ರೆ ಈ ಬೇರೆ ಸಬ್ಜೆಕ್ಟ್ಗೂ ಕೂಡ ಓವರ್ಲ್ಯಾಪಿಂಗ್ ಆಗುತ್ತೆ. ಅದ್ರ ಜೊತೆಗೆ ನೀವು ಇಲ್ಲಿ ಸೈಮಲ್ಟೇನಿಯಸ್ಲಿ ಕವರ್ ಮಾಡ್ಕೊಳ್ಬೋದು. ಹೌದಾ, ಇದ್ರ ಜೊತೆಗೆ ಹ್ಯೂಮನ್ ಜಿಯೋಗ್ರಫಿ ಕೂಡ ಒಂದು ಪಾರ್ಟ್ ಇರುತ್ತೆ, ಪಾಪ್ಯುಲೇಷನ್ಗೆ ರಿಲೇಟೆಡ್ ಆಗಿರುತ್ತೆ. ಅಂದರೆ ಇವಾಗ ಫಾರ್ ಎಕ್ಸಾಂಪಲ್ ಇಂಡಿಯಾ ಇದೆ ಅಂದರೆ ಇಂಡಿಯಾದಲ್ಲಿ ಬರ್ತಕ್ಕಂಥ ಪಾಪ್ಯುಲೇಷನ್ ಯಾವ ಥರ ಡಿಸ್ಟ್ರಿಬ್ಯೂಷನ್ ಆಗಿದೆ, ಟ್ರೈಬ್ಸ್ ಎಲ್ಲಿದೆ, ಸೆಟಲ್ಮೆಂಟ್ಸ್ ಆಗಲಿ, ಮೈಗ್ರೇಷನ್ ಆಗಲಿ, ಕಲ್ಚರ್ ಆಗಲಿ, ಇದರೆಲ್ಲ ಬಗ್ಗೆ ಡೀಟೇಲ್ ಆಗಿ ಸ್ಟಡಿ ಮಾಡ್ತಕ್ಕಂಥದ್ದು ಹ್ಯೂಮನ್ ಜಿಯೋಗ್ರಫಿ. ಅದ್ರ ಜೊತೆಗೆ ಎನ್ವೈರ್ಮೆಂಟಲ್ ಕೂಡ ಬರುತ್ತೆ. ಇಲ್ಲಿ ಫಾರ್ ಎಕ್ಸಾಂಪಲ್ ನೀವು ನ್ಯಾಷನಲ್ ಪಾರ್ಕ್ಸ್ ಆಗಲಿ, ಬಯೋಸ್ಫಿಯರ್ ರಿಸರ್ವರ್ ಆಗಲಿ, ಟೈಗರ್ ರಿಸರ್ವರ್ಸ್ ಆಗಲಿ, ಇವಾಗ ರಾಮ್ಸರ್ ವೆಟ್ಲ್ಯಾಂಡ್ಸ್ ಆಗಲಿ, ಇದರೆಲ್ಲ ಸ್ಟಡಿ ಮಾಡೋದು ಎನ್ವೈರ್ಮೆಂಟ್ನಲ್ಲಿ. ಬಟ್ ಇದು ಕೂಡ ಜಿಯೋಗ್ರಫಿದು ಪಾರ್ಟ್ ಆಗಿರುತ್ತೆ. ಇದು UPSC ಮತ್ತು KPSC ಸಿಲೆಬಸ್ ಬೇಸ್ಡ್ ಮೇಲೆ ಆಗಿರುತ್ತೆ. ಇದು ಯಾಕೆ ಈ ಥರ ಮಾಡ್ತಾ ಇದ್ದೀನಪ್ಪ ಅಂದರೆ ನಾವು ಒಂದು ಸೀಕ್ವೆನ್ಸ್ ನಮ್ಗೆ ಅರ್ಥ ಆದರೆ ಇದು ಕೂಡ ನಮಗೆ ಅಂಡರ್ಸ್ಟ್ಯಾಂಡಿಂಗ್ ಮಾಡ್ಕೊಳ್ಳೋಕ್ಕೆ ಈಸಿ ಆಗುತ್ತೆ. ಅದ್ರ ಜೊತೆಗೆ ರಿಲೆವೆಂಟ್ ಇನ್ಫಾರ್ಮೇಷನ್ ಕೂಡ ನಮಗೆ ಗೊತ್ತಾಗುತ್ತೆ ಮತ್ತು ಇಂಟರ್ಲಿಂಕೇಜಸ್ ಕೂಡ ನಮಗೆ ಗೊತ್ತಾಗುತ್ತೆ. ಫಾರ್ ಎಕ್ಸಾಂಪಲ್ ನೀವು ಯಾವುದೇ ಇವಾಗ ಪುಸ್ತಕಗಳನ್ನು ನೋಡಿದ ಮೇಲೆ ಅದು ಸಿಲೆಬಸ್ ಅಥವಾ ಈ ಇಂಡೆಕ್ಸ್ ಕೂಡ ಬುಕ್ಕಿನ ಇಂಡೆಕ್ಸ್ ಕೂಡ ನೀವು ಯೂಸ್ ಮಾಡ್ಕೊಳ್ಬೋದು. ಇದರಿಂದ ನಿಮಗೆ ಟಾಪಿಕ್ಗಳು ಕೂಡ ಈಸಿಲಿಯಾಗಿ ಗೊತ್ತಾಗುತ್ತೆ. ಇವಾಗ ಡೀಟೇಲ್ ಆಗಿ ಸಿಲೆಬಸ್ ಕವರ್ ಆಯಿತು. ಇವಾಗ ಪ್ರಿವಿಯಸ್ ಇಯರ್ ಕ್ವಶನ್ ಪೇಪರ್ಸ್ನ ಮಾತಾಡಬೇಕಾದ್ರೆ ಪ್ರಿವಿಯಸ್ ಇಯರ್ ಕ್ವಶನ್ ಪೇಪರ್ನಲ್ಲಿ ಬಂದಿರತಕ್ಕಂಥ ಕ್ವಶನ್ಗಳನ್ನು KPSC ಮತ್ತು UPSCಗೆ ಸಂಬಂಧಪಟ್ಟಿರ್ತಕ್ಕಂಥ ಕ್ವಶನ್ ಪೇಪರ್ಗಳನ್ನು ಟಾಪಿಕ್ ವೈಸ್ ನಾನು ಕವರ್ ಮಾಡಿ ಅದನ್ನು ಟೆಲಿಗ್ರಾಮ್ ಚಾನಲಲ್ಲಿ ಅಪ್ಲೋಡ್ ಮಾಡಿದ್ದೀನಿ, ನೀವು ಡೌನ್ಲೋಡ್ ಮಾಡ್ಕೊಳ್ಬೋದು. ಮತ್ತು KPSCಗೆ ಬೇಕಾಗಿರುವಂಥ ಫೈಲ್ನ ಅದರಲ್ಲಿ ಬಂದಿರತಕ್ಕಂಥ ಪ್ರಿಲಿಮ್ಸ್ಗೆ ಸಂಬಂಧಪಟ್ಟಿರ್ತಕ್ಕಂಥ ಎಲ್ಲ ಸಬ್ಜೆಕ್ಟ್ ವೈಸ್ ಕ್ವಶನ್ಗಳನ್ನು ಒಂದು ಥೀಮ್ನ ಆಲ್ರೆಡಿ ಪ್ರಿಪೇರ್ ಮಾಡಿ ಅಪ್ಲೋಡ್ ಮಾಡಿದ್ದೀನಿ. ಫಾರ್ ಎಕ್ಸಾಂಪಲ್ ಅಂದರೆ ಟೆಲಿಗ್ರಾಮ್ ಚಾನಲಲ್ಲಿ ಈ ಫೈಲ್ ಕೂಡ ನಿಮಗೆ ಸಿಗುತ್ತೆ. ಇದರಲ್ಲಿ KPSCಯಿಂದ ಆಗಿರುವಂಥ ಪ್ರಿಲಿಮ್ಸ್ನಲ್ಲಿ ಬಂದಿರತಕ್ಕಂಥ ಎಲ್ಲ ಕ್ವಶನ್ ಪೇಪರ್ಗಳನ್ನು ಅನಾಲಿಸಿಸ್ ಮಾಡಿರ್ತಕ್ಕಂಥದ್ದು. ಅದರಲ್ಲಿ ಬಂದಿರತಕ್ಕಂಥ ಇಂಪಾರ್ಟೆಂಟ್ನ ಸಬ್ಜೆಕ್ಟ್ನ ನೋಡ್ಕೊಳ್ಬೇಕಾದ್ರೆ ಫಾರ್ ಎಕ್ಸಾಂಪಲ್ ಇಲ್ಲಿ ನೀವು ಜಿಯೋಗ್ರಫಿನ ನೋಡ್ಕೊಂಡಿದ್ರೆ ಜಿಯೋಗ್ರಫಿಗೆ ಸಂಬಂಧಪಟ್ಟಿರ್ತಕ್ಕಂಥ ಥ್ರೂಔಟ್ ದ ಇಯರ್ ಯಾವ ವರ್ಷ ಎಕ್ಸಾಮ್ ಆಗಿದೆ ಆ ವರ್ಷ ಬಂದಿರತಕ್ಕಂಥ ಕ್ವಶನ್ಗಳನ್ನು ನೀವು ನೋಡ್ಕೊಳ್ಬೋದು. 2020ಯಲ್ಲಿ 19 ಕ್ವಶನ್ಗಳು ಇಲ್ಲಿ ಬಂದಿತ್ತು. ಹಾಗಾದರೆ ಕ್ವಶನ್ನ ಥೀಮ್ಸ್ನ ನೋಡ್ಕೊಳ್ಬೇಕಾದ್ರೆ ಇದೇ PDF-ನಲ್ಲಿ ಸಬ್ಜೆಕ್ಟ್ ವೈಸ್ ಕೂಡ ಇಲ್ಲಿ ನೀವು ಥೀಮ್ಸ್ಗಳನ್ನು ನೋಡ್ಬೋದು. ಫಾರ್ ಎಕ್ಸಾಂಪಲ್ ನಾನು ಇವಾಗ ಸಿಲೆಬಸ್ನ ಡಿವೈಡ್ ಮಾಡಿದೆ. ಸಿಲೆಬಸ್ನ ನೀವು ಓಲ್ಡ್ ಜಿಯೋಗ್ರಫಿನಲ್ಲಿ ನೋಡ್ಕೊಂಡ್ರೆ ಫಿಸಿಕಲ್, ಹ್ಯೂಮನ್ ಮತ್ತು ಎಕನಾಮಿಕ್ ಜಿಯೋಗ್ರಫಿ, ಈ ಜಿಯೋಗ್ರಫಿನ ಇವಾಗಲೇ ನಾನು ಸಿಲೆಬಸ್ನಲ್ಲಿ ಹೇಳಿದ್ದೆಲ್ಲ ಅದೇ ಥರ ಇಲ್ಲಿ ಕ್ವಶನ್ಗಳು ಕೂಡ ಬಂದಿದೆ. ಅದರಲ್ಲಿ ಬಂದಿರತಕ್ಕಂಥ ಥೀಮ್ಸ್ಗಳು
ನೀವು ಪ್ರಿವಿಯಸ್ ಇಯರ್ ಕ್ವಶನ್ ಪೇಪರ್ ಅನಾಲಿಸಿಸ್ ಮಾಡೋದು ಕೂಡ ತುಂಬ ಇಂಪಾರ್ಟೆಂಟ್ ಆಗಿರುತ್ತೆ. ಅದರಲ್ಲಿ 8 ಕ್ವಶನ್ಗಳು 2020ನಲ್ಲಿ ಬಂದಿತ್ತು. ಅದೇ ಥರ ಇಲ್ಲಿ ಇಂಡಿಯಾಗೆ ಸಂಬಂಧಪಟ್ಟಿರ್ತಕ್ಕಂಥ ಜಿಯೋಗ್ರಫಿಗೂ ಕೂಡ ಇಲ್ಲಿ ಕ್ವಶನ್ಗಳು ಬಂದಿತ್ತು. ಹೌದಾ, ಇದರಲ್ಲಿ ನೀವು ನೋಡ್ಕೊಳ್ಬೋದು. ಈ ಥರ ನೀವು ಅನಾಲಿಸಿಸ್ನ ಮಾಡ್ಕೊಂಡಿದ್ಮೇಲೆ ಈ ಟಾಪಿಕ್ಸ್ಗಳು ತುಂಬ ಇಂಪಾರ್ಟೆಂಟ್ ಆಗಿರುತ್ತೆ. ಫಸ್ಟ್ ಇದನ್ನು ನೀವು ಪ್ರಿಪೇರ್ ಮಾಡ್ಕೊಳ್ಬೇಕಾಗುತ್ತೆ. ಇದಾದಮೇಲೆ ಮುಂದಿನ ಒಂದು ಕರೆಂಟ್ ಅಫೇರ್ಸ್ ಆಗಲಿ ಸ್ಟ್ಯಾಟಿಕ್ ಪಾರ್ಟ್ನ ನೀವು ಪ್ರಿಪೇರ್ ಆಗಬೇಕಾಗುತ್ತೆ. ಹೌದಾ, ಅದೇ ಥರ ಕರ್ನಾಟಕಕ್ಕೆ ಸಂಬಂಧಪಟ್ಟಿರ್ತಕ್ಕಂಥ ಜಿಯೋಗ್ರಫಿಯಲ್ಲಿ ಬಂದಿರತಕ್ಕಂಥ ಕ್ವಶನ್ಗಳು ನೋಡಿದರೆ ಇಲ್ಲಿ ಕೂಡ ಇದೆ. ಹೌದಾ, ಕರ್ನಾಟಕಕ್ಕೆ ಸಂಬಂಧಪಟ್ಟಿರ್ತಕ್ಕಂಥ ಜಿಯೋಗ್ರಫಿಯಲ್ಲಿ ವುಮೆನ್ ಜಿಯೋಗ್ರಫಿ, ಎಕನಾಮಿಕ್ ಜಿಯೋಗ್ರಫಿ ಮತ್ತು ಫಿಸಿಕಲ್ ಜಿಯೋಗ್ರಫಿ ಈ ಮೂರು ಕೂಡ ಕಂಬೈಂಡ್ ಆಗಿ ಕೇಳಿರುವಂಥ ಕ್ವಶನ್ಗಳು. ಈ ಫೈಲ್ ನನ್ನ ಟೆಲಿಗ್ರಾಮ್ನಲ್ಲಿ ಸಿಗುತ್ತೆ, ಡೌನ್ಲೋಡ್ ಮಾಡ್ಕೊಳ್ಳಿ. ಥೀಮ್ಸ್ಗಳನ್ನು ಐಡೆಂಟಿಫೈ ಮಾಡಿ ಪ್ರಿಪೇರ್ ಆಗಿ. ಇವಾಗ ನಾವು ನೋಡಿದ್ವಿ ಇದರಲ್ಲಿ ಬಂದಿರತಕ್ಕಂಥ ಪ್ರಿವಿಯಸ್ ಇಯರ್ ಕ್ವಶನ್ ಪೇಪರ್ನಲ್ಲಿ ಬಂದಿರತಕ್ಕಂಥ ಫೈಲ್ನ. ಇದೇ ಥರ ನಿಮಗೆ UPSCಗೂ ಕೂಡ ನೀವು ಪ್ರಿಪರೇಷನ್ನ ಮಾಡ್ತಿದ್ರೆ ಅದಕ್ಕೂ ಕೂಡ ಸಪ್ರೇಟ್ ಫೈಲ್ ಸಿಗುತ್ತೆ. ನನ್ನ ಟೆಲಿಗ್ರಾಮ್ ಚಾನಲ್ನಲ್ಲಿ ಪಿನ್ಡ್ ಮಾಡಿರುವಂಥ ಮೆಸೇಜ್ಗಳನ್ನು ನೋಡಿ UPSCದೇ ಒಂದು ಸೆಕ್ಷನ್ ಆಗಿ ನಾನು ಮಾಡಿದ್ದೇನೆ. ಅದರಲ್ಲಿ ನಿಮಗೆ ಕಂಪ್ಲೀಟ್ ಆಗಿ ಇನ್ಫಾರ್ಮೇಷನ್ ಸಿಗುತ್ತೆ. ಅದರಲ್ಲಿ ಪ್ರಿವಿಯಸ್ ಇಯರ್ ಕ್ವಶನ್ ಪೇಪರ್ಗಳು ಸಿಗುತ್ತೆ, ಡೌನ್ಲೋಡ್ ಮಾಡ್ಕೊಳ್ಳಿ. ಇದಾದಮೇಲೆ ಬುಕ್ಸ್ನ ಯಾವ್ದು ಓದ್ಕೊಳ್ಬೇಕಾಗುತ್ತಪ್ಪ ಅಂದರೆ ರಿಸರ್ಚ್ ಬಗ್ಗೆ ಮಾತಾಡಬೇಕಂದ್ರೆ ಇಲ್ಲಿ ರಿಸರ್ಚ್ಗಳಿಗೆ ಮಾತಾಡಬೇಕಂದ್ರೆ ಫಸ್ಟ್ ನಮ್ಮ ಜಿಯೋಗ್ರಫಿಯಲ್ಲಿ ಬಂದಿರತಕ್ಕಂಥ ಬೇಸಿಕ್ ಬುಕ್ಗಳನ್ನು ಓದ್ಕೊಳ್ಬೇಕಾಗುತ್ತೆ. ಫಾರ್ ಎಕ್ಸಾಂಪಲ್ ನೀವು ಇಂಗ್ಲೀಷ್ ಮೀಡಿಯಮ್ ಆಗಿದ್ದರೆ NCERTನಲ್ಲಿ ಬರ್ತಕ್ಕಂಥ 11th ಸ್ಟ್ಯಾಂಡರ್ಡ್ ಮತ್ತು 12th ಸ್ಟ್ಯಾಂಡರ್ಡ್ನ ಓದ್ಕೊಂಡಿದ್ರೆ ಇಂಗ್ಲೀಷ್ ಮೀಡಿಯಮ್ಗೆ ಕವರ್ ಆಗುತ್ತೆ. ಅದರ ಜೊತೆಗೆ PMFIS ಕೂಡ ಒಂದು ವೆಬ್ಸೈಟ್ ಇರುತ್ತೆ, ಅದರಲ್ಲಿ ಕೂಡ ಜಿಯೋಗ್ರಫಿಗೆ ಸಂಬಂಧಪಟ್ಟಿರ್ತಕ್ಕಂಥದ್ದಿದೆ. ಇದ್ರ ಜೊತೆಗೆ ಬೇರೆ ಬೇರೆ ಯಾವುದೇನು ಕೋಚಿಂಗ್ ಸೆಂಟರ್ಗಳನ್ನು ಓದೋದು ರೆಫರ್ ಮಾಡ್ತಿದ್ರೆ ಅದನ್ನು ಒಂದನ್ನೇ ರೆಫರ್ ಮಾಡಿ. ಇದರಲ್ಲಿ ಇಂಗ್ಲೀಷ್ ಮೀಡಿಯಮ್ಗೆ ಇಷ್ಟಾಗಿರುತ್ತೆ. ಇದರಲ್ಲಿ ಕನ್ನಡ ಮೀಡಿಯಮ್ಗೆ ಮಾತಾಡಬೇಕಾಗಿತ್ತಪ್ಪ ಅಂದರೆ ರಂಗನಾಥ್ ಸರ್ ಬರೆದಿರ್ತಕ್ಕಂಥ ಪುಸ್ತಕ ಕೂಡ ಇರುತ್ತೆ, ಅದನ್ನು ನೀವು ಬೇಸ್ ಆಗಿ ತಗೊಳ್ಬೋದು. ಅದ್ರ ಜೊತೆಗೆ ಸ್ಟೇಟ್ನಿಂದ ಬಂದಿರತಕ್ಕಂಥ ಪುಸ್ತಕಗಳಲ್ಲಿ ನೀವು ನೋಡ್ಬೋದು 9th ಸ್ಟ್ಯಾಂಡರ್ಡ್ ಬುಕ್ ಏನಿರುತ್ತೆ ಅದರಲ್ಲಿ ಕರ್ನಾಟಕಕ್ಕೆ ಸಂಬಂಧಪಟ್ಟಿರ್ತಕ್ಕಂಥ ಜಿಯೋಗ್ರಫಿ ಆಲ್ರೆಡಿ ಕವರ್ ಮಾಡಿರ್ತಕ್ಕಂಥದ್ದು. ಮತ್ತು 10th ಏನು ಪುಸ್ತಕ ಇದೆ ಅದರಲ್ಲಿ ಇಂಡಿಯನ್ ಜಿಯೋಗ್ರಫಿ ಬೇಸಿಕ್ ಇನ್ಫಾರ್ಮೇಷನ್ನ ಅಲ್ಲಿ ಕೊಟ್ಟಿರ್ತಕ್ಕಂಥದ್ದು, ನೀವು ಅದನ್ನು ರೆಫರ್ ಮಾಡ್ಬೋದು. ಇದರಲ್ಲಿ ಮುಖ್ಯವಾಗಿ ಲೆಕ್ಚರ್ಸ್ಗಳನ್ನು ನೀವು ನೋಡ್ಕೊಳ್ಬೋದು. ಯೂಟ್ಯೂಬ್ನಲ್ಲಿ ತುಂಬ ಈ ಥರ ವಿಡಿಯೋಗಳಿದೆ, ಆ ವಿಡಿಯೋಗಳು ಕೂಡ ನೀವು ನೋಡ್ಕೊಂಡಿದ್ರೆ ಅದರಲ್ಲಿ ನಿಮ್ಗೆ ಅಂಡರ್ಸ್ಟ್ಯಾಂಡಿಂಗ್ ಲೆವೆಲ್ ಚೆನ್ನಾಗಿರುತ್ತೆ. ಫಾರ್ ಎಕ್ಸಾಂಪಲ್ ಕನ್ನಡ ಮೀಡಿಯಮ್ಗೆ ಇಲ್ಲಿ ಶರಣಯ್ಯ ಬಂಡಾರಿ ಮಠ್ ಸರ್ ವಿಡಿಯೋಗಳು ಕೂಡ ಯೂಟ್ಯೂಬ್ನಲ್ಲಿ ಸಿಗುತ್ತೆ, ಅದನ್ನು ರೆಫರ್ ಮಾಡ್ಕೋಬೋದು. ಅದ್ರ ಜೊತೆಗೆ ಇಂಗ್ಲೀಷ್ ಮೀಡಿಯಮ್ಗೆ ಓನ್ಲಿ IAS ಅಂತ ಆಗಿರುವಂಥ ವಿಡಿಯೋಗಳು ಕೂಡ ಯೂಟ್ಯೂಬ್ನಲ್ಲಿ ಸಿಗುತ್ತೆ, ಅದನ್ನು ನೀವು ರೆಫರ್ ಮಾಡ್ಕೊಳ್ಬೋದು. ಲಿಂಕ್ ಸಿಕ್ಕಿದ್ರೆ ನಾನು ಫಾರ್ವರ್ಡ್ ಮಾಡಿರ್ತೇನೆ, ಟೆಲಿಗ್ರಾಮ್ನಲ್ಲಿ ಸಿಗುತ್ತೆ. ಇದರ ಜೊತೆಗೆ ಪುಸ್ತಕಗಳು ಇದು 11th ಸ್ಟ್ಯಾಂಡರ್ಡ್ ಮತ್ತು 12th ಸ್ಟ್ಯಾಂಡರ್ಡ್ ಇದು ಇಂಗ್ಲೀಷ್ ಮೀಡಿಯಮ್ಗೆ ಆಗಿರ್ತಕ್ಕಂಥದ್ದು. ಇದೆಲ್ಲ ಬೇಸಿಕ್ಗೋಸ್ಕರ ನೀವು 11th ಸ್ಟ್ಯಾಂಡರ್ಡ್ ಮತ್ತು 12th ಸ್ಟ್ಯಾಂಡರ್ಡ್ ಪುಸ್ತಕಗಳನ್ನು ನೀವು ಓದ್ಕೊಳ್ಬೋದು. ಬೇಸಿಕಲಿ ಅಂಡರ್ಸ್ಟ್ಯಾಂಡಿಂಗ್ ಡೆವಲಪ್ ಆಗುತ್ತೆ ನಿಮಗೆ. ಮ್ಯಾಕ್ಸಿಮಮ್ ಕ್ವಶನ್ಗಳು ಈ ಬುಕ್ಗಳಿಂದನೇ ಬರತಕ್ಕಂಥದ್ದು. ಅದರ ಜೊತೆಗೆ ಒಂದು ಬೇಸ್ ಮೆಟೀರಿಯಲ್ಗೋಸ್ಕರ ನೀವು ರೆಫರ್ ಮಾಡಬೇಕಾದ್ರೆ PMFIS ಕೂಡ ಇದರಲ್ಲಿ ನಿಮಗೆ ಸಿಗುತ್ತೆ. ಲಿಂಕ್ನ ಶೇರ್ ಮಾಡಿರ್ತೀನಿ. ಇದು ಪುಸ್ತಕ ಈ ಥರ ಇರುತ್ತೆ, ಅದರಲ್ಲಿ ನೀವು ಕೂಡ ರೆಫರ್ ಮಾಡ್ಕೊಳ್ಬೋದು. ಅದ್ರ ಜೊತೆಗೆ ಕನ್ನಡ ಮೀಡಿಯಮ್ಗೆ ಮಾತಾಡಬೇಕಾದ್ರೆ ಇಲ್ಲಿ ರಂಗನಾಥ್ ಸರ್ ಬರೆದಿರ್ತಕ್ಕಂಥ ಒಂದು ಪುಸ್ತಕ ಇದೆ, ಅದು ಕೂಡ ಜಿಯೋಗ್ರಫಿಗೆ ತುಂಬ ರೆಕಮೆಂಡ್ ಮಾಡಿರ್ತಕ್ಕಂಥದ್ದು, ಅದನ್ನು ಕೂಡ ನೀವು ಯೂಸ್ ಮಾಡ್ಕೊಳ್ಬೋದು. ಅದ್ರ ಜೊತೆಗೆ ನಾನು ಬೇಸಿಕ್ ಏನು ಹೇಳಿದ್ದೆ 9th ಮತ್ತು 10th ಬರ್ತಕ್ಕಂಥ ಈ ಪುಸ್ತಕಗಳನ್ನು ನೀವು ಓದ್ಕೊಂಡಿದ್ರೆ ಇದರಲ್ಲಿ ನೀವು ನೋಡ್ಬೋದು 9th ಕರ್ನಾಟಕಕ್ಕೆ ಸಂಬಂಧಪಟ್ಟಿರ್ತಕ್ಕಂಥ ಭೂಗೋಳಶಾಸ್ತ್ರ ಏನಿದೆ ಅದಷ್ಟು ನೀವು ಕವರ್ ಮಾಡ್ಕೊಂಡಿದ್ರೆ ನಿಮಗೆ ಸ್ವಲ್ಪ ಬೇಸಿಕ್ನ ಅಂಡರ್ಸ್ಟ್ಯಾಂಡಿಂಗ್ ಆಗುತ್ತೆ. ಅದರ ಜೊತೆಗೆ ಇಲ್ಲಿ ನೀವು ನೋಡ್ಬೋದು 9th ಸ್ಟ್ಯಾಂಡರ್ಡ್ನಲ್ಲಿನೇ ಭಾಗ 1 ಮತ್ತು ಭಾಗ 2 ಅಂತ ಇರೋದು. ಅದರ ಜೊತೆಗೆ ಅದರಲ್ಲಿ ಕರ್ನಾಟಕಕ್ಕೆ ಸಂಬಂಧಪಟ್ಟಿರ್ತಕ್ಕಂಥದ್ದು ಕವರ್ ಆಗುತ್ತೆ. 10th ನೀವು ನೋಡಬೇಕಾದ್ರೆ ಭಾರತ ಜಿಯೋಗ್ರಫಿಗೆ ಸಂಬಂಧಪಟ್ಟಿರ್ತಕ್ಕಂಥ ಕೆಲವು ಬೇಸಿಕ್ ಇನ್ಫಾರ್ಮೇಷನ್ ಮತ್ತು ಬೇಸಿಕ್ ಇನ್ಫಾರ್ಮೇಷನ್ ಕೊಟ್ಟಿರ್ತಕ್ಕಂಥದ್ದು 10th ಪುಸ್ತಕದಲ್ಲಿ ಸಿಗುತ್ತೆ. ಭಾಗ 1 ಮತ್ತು ಭಾಗ 2 ಅಂತ ಇರುತ್ತೆ, ಅದನ್ನು ನೀವು ಡೌನ್ಲೋಡ್ ಮಾಡ್ಕೊಂಡು ಪುಸ್ತಕಗಳು ನನ್ನ ಟೆಲಿಗ್ರಾಮ್ ಚಾನಲ್ನಲ್ಲಿ ಸಿಗುತ್ತೆ, ಅದನ್ನು ನೀವು ಓದ್ಕೊಂಡಿದ್ರೆ ಜಿಯೋಗ್ರಫಿ ಬೇಸಿಕ್ ಆಗಿ ಅಂಡರ್ಸ್ಟ್ಯಾಂಡಿಂಗ್ ಆಗುತ್ತೆ. ಇದಷ್ಟು ಸಿಲೆಬಸ್ ಆಯಿತು, ಪ್ರಿವಿಯಸ್ ಇಯರ್ ಕ್ವಶನ್ ಪೇಪರ್ ಆಯಿತು ಮತ್ತು ರಿಸರ್ಚ್ಗಳ ಬಗ್ಗೆ ಆಯಿತು. ಹೌದಾ, ಇದ್ರ ಜೊತೆಗೆ ನೀವು ಏನು ಮಾಡಬೇಕಾಗಿತ್ತಪ್ಪ ಅಂದರೆ ರಿವಿಷನ್ಗೆ ಈಗ ನಿಮ್ಮ
ಸೆಲ್ಫ್ ಓನ್ ನೋಟ್ಸ್ನ ನೀವು ಪ್ರೊವೈಡ್ ಮಾಡ್ಕೋತಾ ಇದ್ದರೆ ಸೆಲ್ಫ್ ನೋಟ್ಸ್ನ ಅದನ್ನು ರಿವಿಷನ್ ಆಗಿ ನೀವು ಯೂಸ್ ಮಾಡ್ಕೋಬೋದು. ಅಥವಾ ಇಲ್ಲಿ ಇಂಗ್ಲೀಷ್ ಮೀಡಿಯಂಗೆ ಓನ್ಲಿ IASನಿಂದ ಬಂದಿರತಕ್ಕಂಥ ಒಂದು ಮಟೀರಿಯಲ್ ಕೂಡ ಸಿಗುತ್ತೆ. ಅದು ಕೂಡ ನೀವು ಜಿಯೋಗ್ರಫಿಗೆ ಯೂಸ್ ಮಾಡ್ಕೊಳ್ಬೋದು ರಿವಿಷನ್ ಪರ್ಪಸ್ಗೆ. ಹೌದಾ? ಇದಾದಮೇಲೆ ಟೆಸ್ಟ್ನ ಮಾತಾಡಬೇಕಾಗುತ್ತೆ. ಇವಾಗ ನಾವು ರೀಡಿಂಗ್ ಮಾಡೋದು ಅಷ್ಟೇ ನಮ್ಮ ಕೆಲಸ ಅಲ್ಲ, ಅದ್ರ ಜೊತೆಗೆ ನಾವು ಓದಿರ್ತಕ್ಕಂಥ ಇನ್ಫಾರ್ಮೇಷನ್ನ ಅಂಡರ್ಸ್ಟ್ಯಾಂಡಿಂಗ್ ಮಾಡಿಕೊಂಡು ರೀಕಾಲ್ ಮಾಡಬೇಕು ಮತ್ತು ರೀಪ್ರೊಡ್ಯೂಸ್ ಕೂಡ ನಾವು ಮಾಡಬೇಕಾಗುತ್ತೆ. ಹೌದಾ? ಎಕ್ಸಾಮ್ ಹಾಲ್ನಲ್ಲಿ. ಅದಕ್ಕೋಸ್ಕರ ಟೆಸ್ಟ್ಗಳು ಕೊಡೋದು ಕೂಡ ತುಂಬ ಇಂಪಾರ್ಟೆಂಟ್ ಆಗಿರುತ್ತೆ. ಇಲ್ಲಿ ನಿಮಗೆ ಟಾಪಿಕ್ ವೈಸ್ ಟೆಸ್ಟ್ಗಳು ಕೂಡ ನಿಮಗೆ ಸಿಗುತ್ತೆ ಪ್ರತಿಯೊಂದು ಟಾಪಿಕ್ನ ಓದಿದ ಮೇಲೆ. ಅದ್ರ ಜೊತೆಗೆ ನೀವು ಒಂದು ಫುಲ್ ಸಬ್ಜೆಕ್ಟ್ ವೈಸ್ ಟೆಸ್ಟ್ ಕೂಡ ನೀವು ಕೊಡ್ಬೋದು. ಅಲ್ಲಪ್ಪ ಅಂದರೆ ಕಂಪ್ಲೀಟ್ ಒಂದು ಫುಲ್ ಆ್ಯಂಡ್ ಟೆಸ್ಟ್ಗಳು ಏನಿರುತ್ತೆ, ಇವಾಗ GK ಪೇಪರ್ಗೆ ಬಂದಿರತಕ್ಕಂಥ ಕ್ವಶನ್ ಪೇಪರ್ಗಳು ನನ್ನ ಟೆಲಿಗ್ರಾಮ್ನ ಚಾನಲಲ್ಲಿ ಸಿಗುತ್ತೆ. ಮತ್ತು ಅದ್ರ ಜೊತೆಗೆ UPSC KPSCಯಿಂದ ಬಂದಿರತಕ್ಕಂಥ ಎಲ್ಲ ಕ್ವಶನ್ ಪೇಪರ್ಸ್ಗಳು ಕೂಡ ಇರುತ್ತೆ. ಅದನ್ನು ನೀವು ಫುಲ್ ಆ್ಯಂಡ್ ಟೆಸ್ಟಾಗಿ ನೀವು ಅಟೆಂಪ್ಟ್ ಮಾಡ್ಬೋದು. ಇದರಲ್ಲಿ ಟೆಸ್ಟ್ಗಳು ಕೂಡ ಕವರ್ ಆಗುತ್ತೆ. ಇದಾದಮೇಲೆ ಪ್ಲ್ಯಾನ್ ಯಾವ ಥರ ಇರುತ್ತಪ್ಪ ಅಂದರೆ ಇಲ್ಲಿ 15 ಡೇಸ್ ಮೇಲೆ ನಾವು ಜಿಯೋಗ್ರಫಿನ ನಾವು ಒನ್ ಟೈಮ್ ಓದ್ಕೊಳ್ಬೋದು ಚೆನ್ನಾಗಿ. ಓಕೆ, ಇದರಲ್ಲಿ ಪ್ಲ್ಯಾನ್ನ ಮಾತಾಡಬೇಕಾದ್ರೆ ಇದು ರಿವಿಷನ್ ಪ್ಲ್ಯಾನ್ ಆಗಿರುತ್ತೆ. ನಾನು ಯಾವ ಥರ ಪುಸ್ತಕಗಳನ್ನು ತೋರಿಸಿದ್ದೀನಿ ಅದೇ ಪುಸ್ತಕಗಳಿಂದ ಇದು ಮಾಡಿರ್ತಕ್ಕಂಥ ಪ್ಲ್ಯಾನು. ಈ ಪ್ಲ್ಯಾನಿಂಗ್ ಜೊತೆ ಈ ಪ್ಲ್ಯಾನ್ ಏನಿರುತ್ತೆ ಸ್ಟ್ಯಾಟಿಕ್ನು ಕವರ್ ಮಾಡ್ಕೊಳ್ಬೇಕಾಗುತ್ತೆ. ಅದ್ರ ಜೊತೆಗೆ ಇಲ್ಲಿ ಮ್ಯಾಪಿಂಗ್ ಕೂಡ ನಿಮಗೆ ಕವರ್ ಆಗುತ್ತೆ. ಇಲ್ಲಿ 3 ದಿನದಲ್ಲಿ ಇದು ಕಂಪ್ಲೀಟಾಗಿ ಎಕ್ಸಾಮ್ ಪಾಯಿಂಟ್ ಆಫ್ ವ್ಯೂನಿಂದ ಈ ಸಿಲೆಬಸ್ನ ನೀವು ಕವರ್ ಮಾಡ್ಕೊಳ್ಬೋದು. ಈ ಕಂಪ್ಲೀಟ್ ಪ್ಲ್ಯಾನ್ 15 ಡೇಸ್ ಇರುತ್ತೆ. ಅದರಲ್ಲಿ ನೀವು ಕೂಡ ಪ್ರತಿಯೊಂದು ಟಾಪಿಕ್ಗಳನ್ನು ಅಟೆಂಪ್ಟ್ ಮಾಡ್ಬೋದು. ಇಲ್ಲಿ ಲಾಂಗ್ ಟರ್ಮ್ ಆಗಿ ಅಂತ ನೀವು ಟಾರ್ಗೆಟ್ಗಳನ್ನು ಮಾಡ್ಕೊಳಕ್ಕೆ ಹೋಗಬೇಡಿ. ಒಂದು ಸಬ್ಜೆಕ್ಟಾಗಿ ಆರಾಮ್ಸೆ ಈ ಥರ ಮಿನಿಮಮ್ ಟಾರ್ಗೆಟ್ಗಳನ್ನು ಮಾಡಿಕೊಂಡು ಅದಕ್ಕೆ ಬೇಕಾಗಿರುವಂಥ ಪ್ಲ್ಯಾನ್ನ ಮಾಡ್ಕೊಂಡಿದ್ಮೇಲೆ ಅದನ್ನು ಅಚೀವ್ ಮಾಡ್ಬೋದು. ಇದ್ರ ಜೊತೆಗೆ ಕೊನೆಯದಾಗಿ ಮಾತಾಡಬೇಕಾದ್ರೆ ಇಂಟರ್ ಲಿಂಕೇಜಸ್ನ ನೋಡ್ಕೊಳ್ಬೇಕಾಗುತ್ತೆ. ಇವಾಗ ಯಾಕಂದರೆ ಈ ಹ್ಯುಮ್ಯಾನಿಟೀಸ್ ಸಬ್ಜೆಕ್ಟ್ ಏನಿರುತ್ತೆ ಇದರಲ್ಲಿ ಎಲ್ಲ ಸಬ್ಜೆಕ್ಟ್ಗಳು ಇಂಟರ್ ಲಿಂಕೇಜಸ್ ಆಗಿದೆ. ಹಿಸ್ಟ್ರಿ ಜಿಯೋಗ್ರಫಿಗೆ ಲಿಂಕ್ ಆಗಿರುತ್ತೆ, ಜಿಯೋಗ್ರಫಿ ಎಕಾನಮಿಗೆ ಲಿಂಕ್ ಆಗಿದೆ, ಎಕಾನಮಿ ಈ ಥರ ಎನ್ವೈರ್ಮೆಂಟ್ಗೆ ಲಿಂಕ್ ಆಗಿದೆ. ಈ ಥರ ಒಂದಕ್ಕೊಂದು ಲಿಂಕ್ ಆಗಿರುತ್ತೆ. ಅದಕ್ಕೋಸ್ಕರ ಇಂಟರ್ ಲಿಂಕೇಜಸ್ನ ನೀವು ಅರ್ಥ ಮಾಡ್ಕೊಂಡಿದ್ರೆ ಒಂದು ಪ್ರತಿಯೊಂದು ಸಬ್ಜೆಕ್ಟ್ನ ನೀವು ಹಾಲಿಸ್ಟಿಕ್ ಆಗಿ ಕವರ್ ಮಾಡ್ಕೋಬೋದು. ಈ ಇಂಟರ್ ಲಿಂಕೇಜಸ್ನ ಮಾತಾಡುವಾಗ UPSC ಅಥವಾ KPSC ಇಂದ ಯಾರು ಕೋಚಿಂಗ್ನ ತೊಗೊಂಡಿರ್ತಾರೆ ಅವರು ಕೂಡ ಐಡೆಂಟಿಫೈ ಮಾಡ್ಬೋದು. ಇದರಲ್ಲಿ ಜಿಯೋಗ್ರಫಿ ಅನ್ನೋದು ಕೇವಲ ಒಂದೇ ಸಬ್ಜೆಕ್ಟ್ ಅಲ್ಲ, ತುಂಬ ಟೆಕ್ನಿಕಲ್ ಆಗಿರುವಂಥ ಸಬ್ಜೆಕ್ಟು. ಮತ್ತು ಇದಕ್ಕೆ ಅಂಡರ್ಸ್ಟ್ಯಾಂಡಿಂಗ್ ಮಾಡ್ಕೋಬೇಕಾಗಿತ್ತು ಅಂದರೆ ಬೇರೆ ಸಬ್ಜೆಕ್ಟ್ಗಳ ನಾಲೆಜ್ ಕೂಡ ನಿಮಗೆ ಇರಬೇಕಾಗುತ್ತೆ. ಫಾರ್ ಎಕ್ಸಾಂಪಲ್ ಇಲ್ಲಿ ಜಿಯೋಗ್ರಫಿ ಎಕಾನಮಿಗೆ ಸಂಬಂಧಪಟ್ಟಿರುತ್ತೆ. ಇದರಲ್ಲಿ ಎಕಾನಮಿಗೆ ಯಾವ ಥರ ಸಂಬಂಧಪಟ್ಟಿದೆಪ್ಪ ಅಂದರೆ ಇದರಲ್ಲಿ ಬರ್ತಕ್ಕಂಥ ನೀವು ಸಿಲೆಬಸ್ನ UPSC ಸಿಲೆಬಸ್ನ ನೋಡ್ಕೊಂಡಿದ್ರೆ ಅದರಲ್ಲಿ ಎಕಾನಮಿ ಸಿಲೆಬಸ್ ಕೂಡ ಅಗ್ರಿಕಲ್ಚರ್ಗೆ ಸಂಬಂಧಪಟ್ಟಿರ್ತಕ್ಕಂಥ ಸಿಲೆಬಸ್ ಇದೆ. ಅದರಿಂದ ಈ ಜಿಯೋಗ್ರಫಿ ಕವರ್ ಆಗುತ್ತೆ. ಅಲ್ಲಿ ಮೇಜರ್ ಜಿಯೋಗ್ರಫಿಗೆ ಬಂದಿರತಕ್ಕಂಥ ಕ್ರಾಪ್ಸ್ ಆಗಲಿ, ಓಕೆ, ಅದ್ರ ಜೊತೆಗೆ ಕ್ರಾಪ್ ಪ್ಯಾಟ್ರನ್ ಆಗಲಿ, ಓಕೆ, ಇದರಲ್ಲಿ ಮೇಜರ್ ಇರಿಗೇಷನ್ ಪ್ರಾಜೆಕ್ಟ್ಸ್ಗಳಾಗಲಿ, ಈ ಥರ ಅಗ್ರಿಕಲ್ಚರ್ ಪಾರ್ಟ್ ಏನಿದೆ ಎಕಾನಮಿಯಲ್ಲಿ ಬರ್ತಕ್ಕಂಥದ್ದು ಇದು ಕೂಡ ಜಿಯೋಗ್ರಫಿಗೆ ಲಿಂಕ್ ಆಗಿ ಬಂದಿರತಕ್ಕಂಥದ್ದು. ಈ ಎರಡು ಸಬ್ಜೆಕ್ಟ್ಗಳನ್ನು ನೀವು ಸೈಮಲ್ಟೇನಿಯಸ್ ಆಗಿ ಕವರ್ ಮಾಡ್ಕೋಬೋದು. ಇದಾದಮೇಲೆ ಜಿಯೋಗ್ರಫಿನಲ್ಲಿ ಬಂದಿರತಕ್ಕಂಥ ಬೇಸಿಕ್ಸ್ ಏನಿರುತ್ತೆ ಅದು ಇಲ್ಲಿ ಡಿಸಾಸ್ಟರ್ ಮ್ಯಾನೇಜ್ಮೆಂಟ್ಗೆ ಸಂಬಂಧಪಟ್ಟಿರ್ತಕ್ಕಂಥದ್ದಾಗಿರುತ್ತೆ. ಫಾರ್ ಎಕ್ಸಾಂಪಲ್ ಡಿಸಾಸ್ಟರ್ ಮ್ಯಾನೇಜ್ಮೆಂಟ್ ಅಂದರೆ ಡಿಸಾಸ್ಟರ್ ಅಂದರೆ ಇದು ಇವಾಗ ಏನು ಅರ್ಥ್ಕ್ವೇಕ್ಸ್ ಆಗುತ್ತೆ, ಸೈಕ್ಲೋನ್ಸ್ ಬರುತ್ತೆ, ಇದು ಲ್ಯಾಂಡ್ ಸ್ಲೈಡ್ಸ್ ಆಗುತ್ತೆ, ಮತ್ತು ಇದೇ ಥರ ಆದಂಥ ಬೇರೆ ಬೇರೆ ಡಿಸಾಸ್ಟರ್ಗಳಿಗೆ ಈ ಜಿಯೋಗ್ರಫಿಯಿಂದ ಬಂದಿರತಕ್ಕಂಥ ಬೇಸಿಕ್ ಕಾನ್ಸೆಪ್ಟ್ಗಳಿಂದನೇ ಈ ಡಿಸಾಸ್ಟರ್ಗೆ ಸಂಬಂಧಪಟ್ಟಿರ್ತಕ್ಕಂಥದ್ದು. ಇದು ಡಿಸಾಸ್ಟರ್ ಅನ್ನೋದು UPSCಲಿ ಬರ್ತಕ್ಕಂಥ ಒಂದು GS 3ನಲ್ಲಿ ಸಬ್ಜೆಕ್ಟ್ ಆಗಿರುತ್ತೆ ಡಿಸಾಸ್ಟರ್ ಮ್ಯಾನೇಜ್ಮೆಂಟ್. ಅದ್ರ ಜೊತೆಗೆ ಈ ಜಿಯೋಗ್ರಫಿದು ಏನು ಮ್ಯಾಪಿಂಗ್ ಬರುತ್ತೆ ಈ ಮ್ಯಾಪಿಂಗ್ ಅನ್ನೋದು ಕೇವಲ ಇಂಡಿವಿಜುವಲ್ ಆಗಿ ಮಾಡ್ತಕ್ಕಂಥದ್ದಲ್ಲ. ಫಾರ್ ಎಕ್ಸಾಂಪಲ್ ಈ ಜಿಯೋಗ್ರಫಿನ ನೀವು ನೋಡ್ಕೋಬೋದಾದರೆ ಈ ಜಿಯೋಗ್ರಫಿಕಲ್ ಮ್ಯಾಪ್ಸ್ ಏನಿರುತ್ತೆ ಹಿಸ್ಟ್ರಿಗೂ ಸಂಬಂಧಪಟ್ಟಿದೆ. ಫಾರ್ ಎಕ್ಸಾಂಪಲ್ ಇವಾಗ ಮೌರ್ಯರ ಸಾಮ್ರಾಜ್ಯದ ಬಗ್ಗೆ ಮಾತಾಡ್ತಿದ್ರೆ ಅದು ಜಿಯೋಗ್ರಫಿಕಲ್ ಆಗಿ ಸ್ಪ್ರೆಡ್ಡಿಂಗ್ ಆಗಿರುತ್ತೆ. ಹೌದಾ? ಇದಷ್ಟು ರೀಜನ್ ಏನಿರುತ್ತೆ ಜಿಯೋಗ್ರಫಿಕಲ್ ಸ್ಪ್ರೆಡ್ಡಿಂಗ್ ಆಗಿರುತ್ತೆ. ಈ ಥರ ಎಕಾನಮಿ ಜಿಯೋಗ್ರಫಿ ಹಿಸ್ಟ್ರಿಗೂ ಸಂಬಂಧಪಟ್ಟಿರುತ್ತೆ. ಮತ್ತು ಅದ್ರ ಜೊತೆಗೆ ಇಲ್ಲಿ ಬರ್ತಕ್ಕಂಥ ಎನ್ವೈರ್ಮೆಂಟ್, ಫಾರ್ ಎಕ್ಸಾಂಪಲ್ ನೀವು ನ್ಯಾಷನಲ್ ಪಾರ್ಕ್ಸ್ ಆಗಲಿ, ಟೈಗರ್ ರಿಸರ್ವ್ಸ್ ಆಗಲಿ, ಮತ್ತು ವೆಟ್ಲ್ಯಾಂಡ್ಸ್ಗಳಾಗಲಿ,
ಇಲ್ಲಿ ಬರ್ತಕ್ಕಂಥ ವುಮೆನ್ ಜಿಯೋಗ್ರಫಿನಲ್ಲಿ ಟೈಪ್ಸ್ ಡಿಸ್ಟ್ರಿಬ್ಯೂಷನ್ಸ್ ಆಗಲಿ, ಬೇರೆ ಬೇರೆ ಕಲ್ಚರ್ಗೆ ಸಂಬಂಧಪಟ್ಟಿರ್ತಕ್ಕಂಥ ಫೆಸ್ಟಿವಲ್ಸ್ ಆಗಲಿ, ಈ ಥರ ಏನಿರುತ್ತೆ ಇದು ಜಿಯೋಗ್ರಫಿಯಿಂದನೇ ಮ್ಯಾಪಿಂಗ್ ಥ್ರೂ ಮಾಡ್ತಕ್ಕಂಥದ್ದು. ಅದ್ರ ಜೊತೆಗೆ ಇಂಟರ್ನ್ಯಾಷನಲ್ ರಿಲೇಷನ್ಶಿಪ್ನಲ್ಲಿ ನೋಡ್ಕೊಳ್ಬೇಕಾದ್ರೆ ಜಿಯೋಗ್ರಫಿ ಇವಾಗ ವರ್ಲ್ಡ್ ಮ್ಯಾಪ್ ಇರುತ್ತೆ ಹೌದಾ. ವರ್ಲ್ಡ್ ಮ್ಯಾಪ್ ಅನ್ನೋದು ನೀವು ಇದನ್ನು ಹೈಯರ್ನಲ್ಲಿ ಬಂದಿರತಕ್ಕಂಥದ್ದು. ಇದರಲ್ಲಿ ಕೂಡ ಜಿಯೋಗ್ರಫಿ ಇದು ತುಂಬ ರೋಲ್ ಇರುತ್ತೆ. ಬಂದಿರತಕ್ಕಂಥ ಮ್ಯಾಪ್ಸ್ನ ಪ್ರತಿಯೊಂದು ಕಂಟ್ರಿನ ಐಡೆಂಟಿಫೈ ಮಾಡಿಕೊಂಡು, ಯಾಕಂದರೆ ಕ್ವಶನ್ ಪೇಪರ್ಸ್ನಲ್ಲಿ ನೋಡ್ಕೊಂಡಿದ್ರೆ ಕಂಟ್ರೀಸ್ ಏನಿರುತ್ತೆ ಜಿಯೋಗ್ರಫಿಕಲ್ ಆಗಿ ಕೇಳಿರುತ್ತೆ ಹೌದಾ. ಈ ಕಂಟ್ರಿಯಲ್ಲಿ ಬಂದಿರತಕ್ಕಂಥ ಮೌಂಟೇನ್ಸ್ ಆಗಲಿ, ರಿವರ್ಸ್ ಆಗಲಿ, ಅಲ್ಲಿ ಬರ್ತಕ್ಕಂಥ ಕ್ಯಾಪಿಟಲ್ಸ್ ಆಗಲಿ ಹೌದಾ, ಯಾವುದೇ ಇಂಪಾರ್ಟೆಂಟ್ ನ್ಯೂಸ್ಗೋಸ್ಕರ ಅದು ನ್ಯೂಸ್ನಲ್ಲಿ ಇತ್ತಪ್ಪ ಅಂದರೆ ಈ ಥರ ನೀವು ಇಂಟರ್ಲಿಂಕೇಜ್ನ ಮಾಡಿಕೊಂಡು ಜಿಯೋಗ್ರಫಿನ ಓದ್ಕೊಳ್ಬೋದು. ಇದಷ್ಟು ಕಂಪ್ಲೀಟ್ ಅಪ್ರೋಚ್ ಜಿಯೋಗ್ರಫಿಗೆ ಆಗಿರುತ್ತೆ. ಇದರಲ್ಲಿ ನಾನು ಆಲ್ರೆಡಿ ಎಲ್ಲನೂ ಎಕ್ಸ್ಪ್ಲನೇಷನ್ ಮಾಡಿದ್ದೇನೆ. ಇವಾಗ ಯಾವ ಥರ ಓದ್ಕೊಳ್ಬೇಕಾಗುತ್ತೆ ಅಂದರೆ ಅದೇ ಸಿಂಪಲ್ ಆಗಿ ಸಿಲೆಬಸ್ನ ನೋಡ್ಕೊಳ್ಳಿ, ಪ್ರಿವಿಯಸ್ ಇಯರ್ ಕ್ವಶನ್ ಪೇಪರ್ನ ನೋಡ್ಕೊಳ್ಳಿ. ಇದಾದಮೇಲೆ ಟಾಪಿಕ್ನ ಐಡೆಂಟಿಫೈ ಮಾಡಿದ ಮೇಲೆ ಒಂದು ಪುಸ್ತಕದಿಂದ ಈ ಟಾಪಿಕ್ನ ಕವರ್ ಮಾಡ್ಕೊಳ್ಳಿ. ಈ ಟಾಪಿಕ್ನ ಕವರ್ ಮಾಡ್ಕೊಂಡಿದ್ಮೇಲೆ ಇಲ್ಲಿ ಟೆಸ್ಟ್ಗಳು ಕೊಡಿ, ಇಲ್ಲಪ್ಪ ಅಂದರೆ ಪ್ರಿವಿಯಸ್ ಇಯರ್ ಕ್ವಶನ್ ಪೇಪರ್ಗಳು ನನ್ನ ಟೆಲಿಗ್ರಾಮ್ ಚಾನಲಲ್ಲಿ ಸಿಗುತ್ತೆ, ಅದನ್ನು ಕೂಡ ಸಾಲ್ವ್ ಮಾಡಿ. ಇದು ಕೂಡ ಇಷ್ಟೊಂದು ಹಾಲಿಸ್ಟಿಕ್ ಆಗಿ ನೀವು ಅಪ್ರೋಚ್ ಮಾಡಿದ ಮೇಲೇ ಈ ಸಬ್ಜೆಕ್ಟ್ಗೆ ಸ್ಟಡಿನ ಕಂಪ್ಲೀಟ್ ಆಗೋದು ಹೌದಾ. ಕೇವಲ ಒಂದೇ ಸಿಲೆಬಸ್ ನೋಡಲಾರ್ದೆ ಪ್ರಿವಿಯಸ್ ಇಯರ್ ಕ್ವಶನ್ ಪೇಪರ್ನಲ್ಲಿ ಬಂದಿರತಕ್ಕಂಥ ಕ್ವಶನ್ಗಳು ನೋಡಲಾರ್ದೆ ಸ್ಟಡಿ ಮಾಡ್ತಾ ಇದ್ರೆ ಅದನ್ನು ಯಾವುದೇ ಥರ ಯೂಸ್ ಆಗಲ್ಲ ಹೌದಾ. ಇದೇ ಥರ ನೀವು ಓದ್ಕೊಳ್ಬೇಕಾಗುತ್ತೆ. ಇವಾಗ ಫಾರ್ ಎಕ್ಸಾಂಪಲ್ ನೀವು ಪ್ರತಿಯೊಂದು ಯಾವುದೇ ಎಕ್ಸಾಮ್ಗೆ ಪ್ರಿಪರೇಷನ್ನ ಮಾಡ್ತಿದ್ರೆ ನನ್ನ ಟೆಲಿಗ್ರಾಮ್ ಚಾನಲ್ನಲ್ಲಿ ಕೂಡ ಎಲ್ಲ ಇನ್ಫಾರ್ಮೇಷನ್ ಸಿಗುತ್ತೆ. ಫಾರ್ ಎಕ್ಸಾಂಪಲ್ ಇದು ನನ್ನ ಟೆಲಿಗ್ರಾಮ್ ಚಾನಲ್. ಒಂದ್ಸಲ ನೀವು ನನ್ನ ಟೆಲಿಗ್ರಾಮ್ ಚಾನಲಲ್ಲಿ ಎಂಟರ್ ಆದಮೇಲೆ ಇಲ್ಲಿ ನಾವು ಪ್ರತಿಯೊಂದು ಎಕ್ಸಾಮ್ಗೆ ಸಂಬಂಧಪಟ್ಟಿರ್ತಕ್ಕಂಥ ಇನ್ಫಾರ್ಮೇಷನ್ನ ಪಿನ್ ಮಾಡಿ ಇಟ್ಟಿರೋದಂಥದ್ದು. ಈ ಪಿನ್ಡ್ ಮಾಡಿದಿರುವಂಥ ಇದ್ರ ಮೇಲೆ ಕ್ಲಿಕ್ ಮಾಡಿದ ಮೇಲೆ ನೀವು ಯಾವುದೇ ಎಕ್ಸಾಮ್ಗೆ ಪ್ರಿಪ್ರೇಷನ್ ಮಾಡ್ತಿರ್ಬೇಕಾದ್ರೆ ಫಾರ್ ಎಕ್ಸಾಂಪಲ್ UPSCದಾಗಲಿ, ಇವಾಗ ಬಂದಿರತಕ್ಕಂಥ KS ಆಗಲಿ, PDO ಆಗಲಿ, FD ಆಗಲಿ, ವಿಲೇಜ್ ಅಕೌಂಟೆಂಟ್ ಆಗಲಿ, ಯಾವುದೇ ಈ ಎಕ್ಸಾಮ್ಗೆ ಪ್ರಿಪ್ರೇಷನ್ನ ನೀವು ಮಾಡ್ತಾ ಇದ್ರೆ ಆ ಎಕ್ಸಾಮ್ಗೆ ಸಂಬಂಧಪಟ್ಟಿರ್ತಕ್ಕಂಥ ಕಂಪ್ಲೀಟ್ ಮಾಹಿತಿ ಒಂದು ಇರುತ್ತೆ. ಫಾರ್ ಎಕ್ಸಾಂಪಲ್ ನೀವು KSಗೆ ಸ್ಟಡಿ ಮಾಡ್ತಾ ಇದ್ದಾರೆ, KSಗೆ ಸಂಬಂಧಪಟ್ಟಿರ್ತಕ್ಕಂಥ ಮೆಸೇಜ್ ಮೇಲೆ ಕ್ಲಿಕ್ ಮಾಡಿ. ಇಲ್ಲಿ ಅದಕ್ಕೆ ಸಂಬಂಧಪಟ್ಟಿರ್ತಕ್ಕಂಥ ಡೀಟೇಲ್ಡ್ ಆಗಿ ಎಲ್ಲನೂ ನಾನು ಶೇರ್ ಮಾಡಿದ್ದೇನೆ. ಫಾರ್ ಎಕ್ಸಾಂಪಲ್ ಸಿಲೆಬಸ್ ಆಗಲಿ, ಮತ್ತು UPSC KPSCಗೆ ಬಂದಿರತಕ್ಕಂಥ ಡಿಫ್ರೆನ್ಸಸ್ ಆಗಲಿ, ಅದು ಬುಕ್ ಲಿಸ್ಟ್ ಆಗಲಿ, ಓಕೆ, ಬೇಸಿಕ್ನ ಯಾವ ಥರ ಓದ್ಕೊಳ್ಬೇಕು, ಅದರ ನೋಟಿಫಿಕೇಶನ್ ಆಗಲಿ, ಮತ್ತು ಅದ್ರ ಜೊತೆಗೆ ಇಲ್ಲಿ ಟ್ರ್ಯಾಕರ್ ಶೀಟ್ ಕೂಡ ಇರುತ್ತೆ. ಟ್ರ್ಯಾಕರ್ ಶೀಟ್ನಲ್ಲಿ ಕೂಡ ಜಿಯೋಗ್ರಫಿಗೆ ಸಂಬಂಧಪಟ್ಟಿರ್ತಕ್ಕಂಥ ಟಾಪಿಕ್ಗಳನ್ನು ನೀವು ಕವರ್ ಮಾಡ್ಕೊಳ್ಬೋದು. ಇದರ ಜೊತೆಗೆ ಪ್ರಿವಿಯಸ್ ಇಯರ್ ಕ್ವಶನ್ ಪೇಪರ್ನಲ್ಲಿ ಬಂದಿರತಕ್ಕಂಥ ಎಲ್ಲ ಕ್ವಶನ್ ಪೇಪರ್ಗಳಾಗಲಿ ಇಲ್ಲಿ ಕಂಪ್ಲೀಟಾಗಿ ನಾನು ಒಂದೇ ಪ್ಲೇಸ್ನಲ್ಲಿ ಇಟ್ಟಿರ್ತಕ್ಕಂಥದ್ದು. ಜಾಯ್ನ್ ಆಗಿ ಇನ್ಫಾರ್ಮೇಷನ್ನ ಯೂಸ್ ಮಾಡ್ಕೊಳ್ಳಿ, ನಿಮ್ಮ ಪ್ರಿಪ್ರೇಷನಲ್ಲಿ ಕೂಡ ತುಂಬ ಹೆಲ್ಪ್ ಆಗುತ್ತೆ. ನನ್ನ ಟೆಲಿಗ್ರಾಮ್ ಚಾನಲ್ ಕೂಡ ಎಲ್ಲ ಪ್ರಿವಿಯಸ್ ಇಯರ್ ಕ್ವಶನ್ ಪೇಪರ್ಸ್ಗಳು ಸಿಗುತ್ತೆ, ಟಾಪಿಕ್ ವೈಸ್ ಆಗಲಿ, ಸಬ್ಜೆಕ್ಟ್ ವೈಸ್ ಆಗಲಿ. ಅದನ್ನು ಯೂಸ್ ಮಾಡ್ಕೊಳ್ಳಿ. ಅದ್ರ ಜೊತೆಗೆ ಪ್ಲ್ಯಾನ್ ಕೂಡ ನಿಮ್ಮ ಹತ್ರ ಇರುತ್ತೆ. ಯಾಕಂದರೆ ನೀವು ಪ್ಲ್ಯಾನ್ ಮಾಡೋದ್ರಲ್ಲೂ ಕಷ್ಟ ಆಗ್ತಾಯಿದ್ರೆ ಈ ಪ್ಲ್ಯಾನ್ನ ಯೂಸ್ ಮಾಡ್ಕೊಳ್ಬೋದು. ಪ್ಲ್ಯಾನ್ನ ಯೂಸ್ ಮಾಡಿಕೊಂಡು ನೀವು ಓದ್ಕೊಳ್ಬೋದು. ಅದರಲ್ಲಿ ಟ್ರ್ಯಾಕರ್ ಶೀಟ್ ಕೂಡ ಇರುತ್ತೆ. ಟ್ರ್ಯಾಕರ್ ಶೀಟ್ ಪ್ರತಿಯೊಂದು ಸಬ್ಜೆಕ್ಟ್ಗೆ ಬಂದಿರತಕ್ಕಂಥ ಟಾಪಿಕ್ಗಳನ್ನು ನಾನು ಐಡೆಂಟಿಫೈ ಮಾಡಿ ಅಲ್ಲಿ ಬರೆದಿರ್ತಕ್ಕಂಥದ್ದು. ಅದನ್ನು ಕೂಡ ನೀವು ಉಪಯೋಗ ಮಾಡ್ಕೊಳ್ಳಿ, ನಿಮ್ಮ ಪ್ರಿಪರೇಷನಲ್ಲಿ ತುಂಬ ಹೆಲ್ಪ್ ಆಗುತ್ತೆ. ಇದೇ ಥರ ಮುಂದಿನ ವೀಡಿಯೋಗಳಲ್ಲಿ ಬೇರೆ ಸಬ್ಜೆಕ್ಟ್ಗೆ ಕಂಪ್ಲೀಟ್ ಅಪ್ರೋಚ್ನ ಮಾಡೋಣ. ಅದರ ಜೊತೆಗೆ ಪ್ರಿವಿಯಸ್ ಇಯರ್ ಕ್ವಶನ್ ಪೇಪರ್ಗೆ ಅಟೆಂಪ್ಟ್ ಮಾಡೋದಾಗಲಿ, ಮತ್ತು ಎಕ್ಸಾಮ್ ಹಾಲ್ನಲ್ಲಿ ಯಾವ ಥರ ನಮ್ಮ ಅಪ್ರೋಚ್ನ ಇರಬೇಕು, ಎಕ್ಸಾಮ್ ಹಾಲ್ನಲ್ಲಿ ಪೇಪರ್ನ ಯಾವ ಥರ ಅಟೆಂಪ್ಟ್ ಮಾಡಬೇಕು ಅಂತ ಮುಂದಿನ ವೀಡಿಯೋದಲ್ಲಿ ನೋಡೋಣ. ಥ್ಯಾಂಕ್ ಯು.